ಅದೊಂದು ಅದ್ದೂರಿತನೆಯಿಂದ ಶರಣಬಂಧುಗಳ ಸೇರಿಬಿಟ್ಟು ಮಾಡುತ್ತಿದ್ದೇನೆ. ಸಂಪತ್ತುಗಳನ್ನು ಕೊಂಡು ಕಾಪಾಡಲೆಂದು ಎನ್ನಯ ಆತ್ಮೀಯ ಶರಣಬಂಧುಗಳೇ, ಶಿವ ಶರಣರೇ, ಈ ಆಗಸದಿಂದ ಉದುರುವ ಮಳೆ ಹನಿಗಳೆಲ್ಲವೂ ಮುತ್ತುಗಳಾದೊಡೆ ಸಬ್ದೇಳು ಸಾಗರ ನೀರಲ್ಲಿ ಉದಯ ಹುಟ್ಟುವ ಪ್ರತಿಯೊಬ್ಬ ಮಾನವ ನೆಟ್ಟನೆ ಜ್ಞಾನಿಯಾದೊಡೆ ಮುಂದಿನ ಬಹುಬಳ್ಳಿಗೆ ಬೀಜ. ವರ್ಷ ಹೂವಿನ ಅಲಂಕಾರನೇ ನಡೀತಾ ಇತ್ತು ಸ್ವಾಮಿಗೆ. ಸೊ ಒಂದು ವಿಶೇಷವಾಗಿ ಒಂದು ಬೇರೆ ಯಾವುದಾದ್ರೂ ಅಲಂಕಾರ ಮಾಡಿಸೋಣ ಅಂತ ಬಂದಾಗ ನನ್ನ ಮನಸ್ಸಿಗೆ ಅದು ಹಣ್ಣಿನ ಅಲಂಕಾರ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಬಂತು. ಸೊ ಹಾಗಾಗಿ ನನಗೆ ಗೊತ್ತಿರೋರನ್ನ ಕಾಂಟ್ಯಾಕ್ಟ್ ಮಾಡಿ ಹಣ್ಣಿನ ಅಲಂಕಾರ ಮಾಡಿಸಿದ್ವಿ ಸರ್. ತುಂಬ ಚೆನ್ನಾಗಿ ಬಂತು. ಎಲ್ಲರ ಕಡೆಯಿಂದನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಲಂಕಾರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಎಲ್ಲರಿಗೂ ಸಿದ್ದರಾಮೇಶ್ವರ ಆಶೀರ್ವಾದ ಕೊಡ್ಲಿ ಅಂತ ಕೇಳ್ತೀನಿ. ಏನು ಸರ್ ವಿಶೇಷತೆ, ಯಾವ್ಯಾವ ಹಣ್ಣು ಬಳಸಿದ್ದೀರಾ ಸರ್? ಒಂದು 10 ಥರ ಹಣ್ಣನ್ನ ಬರ್ಸಿದ್ದೀವಿ ಸರ್. ಸ್ಟ್ರಾಬೆರಿ ಆಗ್ಬೋದು, ಬ್ಲ್ಯಾಕ್ ಗ್ರೇಪ್ಸು, ಗ್ರೀನ್ ಗ್ರೇಪ್ಸು, ಆಪಲ್ಲು, ಆರೆಂಜು, ಮ್ಯಾಂಗೋ, ಆ ಥರ ಒಂದು 10 ವಿಧದ ಹಣ್ಣನ್ನು ಬಳಸಿ ನಾವು ಇವತ್ತು ಅಲಂಕಾರಕ್ಕೆ ಬೆಳೆಸಿದ್ದೀವಿ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದನ್ನ ಹೇಗೆ ಮಾಡಿದ್ರೆ, ಎಷ್ಟು ದಿನ ಸಿದ್ಧತೆ ಮಾಡ್ಕೊಂಡು? ಸರ್ ಸುಮಾರು 4 ಜನ ಸೇರ್ಕೊಂಡು ಅದನ್ನು ನಿನ್ನೆ ಸಂಜೆ 5 ಗಂಟೆಯಿಂದ ಮಾಡಿದ್ವಿ ಸರ್. ಪ್ರತಿಫಲವಾಗಿ ನಮಗೂ ಸ್ಟಾರ್ಟಿಂಗಲ್ಲಿ ತುಂಬ ಭಯ ಇತ್ತು, ಹೇಗೆ ಬರುತ್ತೋ ಏನೋ, ತುಂಬ ಜನ ಸೇರ್ತಾರೆ ಅಂತ. ಆಮೇಲೆ ಅದು ನಮಗೆ ಫಿನಿಶ್ ಆದಮೇಲೆ ನಮಗೆ ಗೊತ್ತಾಯಿತು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಜನಗಳು ಅದಕ್ಕೆ ರೆಸ್ಪಾನ್ಸ್ ಕೊಡ್ತಿರೋದು ನೋಡಿ ತುಂಬ ಖುಷಿ ಆಗುತ್ತೆ ಸರ್ ಮನಸ್ಸಿಗೆ. ಆದ್ರೂ ಭಕ್ತಿಯಿಂದ ಮಾಡಿದ್ದೀರಾ, ಆದರೂ ಅದ್ರದ್ದು ವೆಚ್ಚ ಕೇಳಬಾರ್ದು, ಆದರೂ ಎಷ್ಟು ವೆಚ್ಚದಲ್ಲಿ ಮಾಡಿದ್ದೀರಾ ಸರ್? ಸರ್ ಹಣ್ಣಿಗೆ ಅಂತಲೇ ಹೇಳ್ಬಾರ್ದು ಅದನ್ನು. ಆ್ಯಕ್ಚುಲಿ ಹಣ್ಣಿಗೆ ಅಂತಲೇ ಒಂದು ಸ್ವಲ್ಪ ಖರ್ಚಾಗಿದೆ ಸರ್. ಅದನ್ನ ಬೇಡ. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಒಟ್ಟಾರೆಯಾಗಿ ಜಾತ್ರಾ ಮಹೋತ್ಸವ ನೋಡಿದ್ರೆ? ಸರ್ ತುಂಬ ವಿಜೃಂಭಣೆಯಿಂದ ಆಗಿದೆ ಈ ವರ್ಷ. ಪ್ರತಿ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಅಲಂಕಾರದ ನಾನೇ ವಹಿಸ್ಕೊಂಡಿರ್ತೀನಿ. ಪ್ರತಿ ವರ್ಷ ಒಂದೊಂಥರ ಅಲಂಕಾರ ಮಾಡಿಸೋಣ ಅಂತ ನಾನು ನೆನ್ನೆನೇ ಹೇಳಿದ್ದೀನಿ ಸಿದ್ದರಾಜನ್ ಅವ್ರಿಗೆ. ಪ್ರತಿ ವರ್ಷ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಸರ್. ನಿಮ್ಮ ಹೆಸರು? ವಿನಯ್ ಅಂತ ಸರ್. ನಾಗರಾಜ್ ಅವ್ರಿಗೆ ಯಾಕೋ ಒಲವು ಕಮ್ಮಿ ಆಗಿದೆ, ಬಟ್ ಆಕಾಂಕ್ಷಿ ಅವರನ್ನ ಚೆನ್ನಾಗಿ ಕೆಲಸ ಮಾಡಿ. ಹೋಮ ಇರುತ್ತೆ ಅಲ್ಲೋಣ